ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಗೌರಿ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ಮನೆಯವ್ರಿಗೆಲ್ರಿಗೂ ಕೂಡ ಬಡಿಸ್ಬಿಟ್ಟಿರ್ತಾಳೆ. ಹಾಗಾಗಿ ಹೊಟ್ಟೆ ತುಂಬ ತಿಂದಿರ್ತಾರೆ ಮನೆಯವರೆಲ್ಲರೂ ಕೂಡ. ಹಾಗೆ ಲೆಮನ್ ಟೀ ಮಾಡೋಕ್ಕೆ ಬರ್ತಿರಲ್ಲ ಗೌರಿಗೆ, ಅತ್ತೆನೇ ಕೇಳಿಬಿಟ್ಟು, ಅತ್ತೆ ಲೆಮನ್ ಟೀ ಮಾಡ್ತೀನಿ, ಒಂದು ಸ್ವಲ್ಪ ಸಾಲ್ಟ್ ಎಲ್ಲಿದೆ ಅಂತ ಹೇಳಿ ಅತ್ತೆ, ಉಪ್ಪು ಅಂತ ಕೇಳ್ತಾ ಇರ್ತಾಳೆ. ಸರಿಮ್ಮ ಅಲ್ಲೇ ಇದೆ ನೋಡು ಅಂತ ಹೇಳ್ತಾರೆ. ಅತ್ತೆ ಇದು ಉಪ್ಪಲ್ಲ ಅತ್ತೆ, ದೊಡ್ಡ ಉಪ್ಪು ಬೇಕು ಅಂತ ಕೇಳ್ತಾಳೆ. ಸರಿಮ್ಮ ಅಲ್ಲಿ ಇದೆ ನೋಡು ಅಂಥೇಳಿ ಉಪ್ಪನ್ನು ತೋರಿಸ್ತಾಳೆ ಅತ್ತೆ. ಆವಾಗ ಮತ್ತೆ ಲೆಮನ್ ಟೀನ ತೊಗೊಂಬಂದು ಮನೆಯವ್ರಿಗೆ ಕೂಡ ಎಲ್ರಿಗೂ ಕೊಡ್ತಾ ಇರ್ತಾಳೆ. ಹಾಗೆ ಎಲ್ರಿಗೂ ಕೊಟ್ಟ ತಕ್ಷಣ ತುಂಬಾ ಚೆನ್ನಾಗಿದೆ ಅಮ್ಮ ಅಂತಾರೆ. ಮಾವ ಯಾಕಮ್ಮ ಇಷ್ಟು ತೊಗೊಂಬಂದೆ ಲೆಮನ್ ಟೀ, ಇವಾಗ ಈಗ ತಾನೇ ಊಟ ಮಾಡಿದ್ವಿ ತಾನೇ ಅಂತ ಹೇಳ್ತಾ ಇರ್ದ. ಹಾಗೇನಿಲ್ಲ ಮಾವ, ನೀವು ಚೆನ್ನಾಗಿ ಊಟ ಮಾಡಿದ್ದೀರಲ್ವ, ಅದು ಜೀರ್ಣಕ್ರಿಯೆ ಆಗಲಿ ಅಂತ ಹೇಳಿಬಿಟ್ಟು ಲೆಮನ್ ಟೀ ಮಾಡಿದ್ದೀನಿ ಮಾವ, ಕುಡೀರಿ, ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾರೆ. ಅವ್ರ ಮಾವನ ಮನಸ್ಸು ಕೂಡ ಗೆಲ್ತಾಳೆ ಗೌರಿ. ಹಾಗೆ ತಮ್ಮ ಹಸ್ಬೆಂಡ್ಗೂ ಕೂಡ ರಾಜ್ ಅವ್ರಿಗೆ ಕೊಡೋಕ್ಕೆ ಹೋಗ್ತಾ ಇರ್ತಾಳೆ. ಲೆಮನ್ ಟೀ ತಗೋರಿ ಅಂತ ಹೇಳ್ತಾ, ಏನು ಲೆಮನ್ ಟೀನಾ, ಲೆಮನ್ ಟೀ ಹೇಗೆ ಮಾಡ್ತಾರೆ ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾನೆ ಅವ್ರ ಹಸ್ಬೆಂಡ್ ಗೌರಿನ ಹತ್ರ. ಗೊತ್ತು ನಮಗೆ, ಅದು ಲೆಮನ್ ಟೀಗೆ ಹಾಲು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಒಡೆದೋಗುತ್ತೆ ಅಂತ ಹೇಳ್ತಾರೆ. ಒಡೆದೋಗಿರೋ ಹಾಲು ಹೇಗೆ ಸ್ವೀಟಾಗಿ ಮಾಡ್ಬೋದು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇರ್ತಾಳೆ ಗೌರಿ. ಒಡೆದೋಗಿರೋ ಹಾಲಿಂದನೇ ಪನ್ನೀರ್ ಮಾಡ್ತಾರೆ, ಹಾಗೆ ಸ್ವೀಟಾಗಿರೋ ರಸಗುಲ್ಲನೂ ಕೂಡ ಮಾಡ್ತಾರೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ. 1 ತಿಂಗಳ ಟೈಮ್ ಅಷ್ಟೇ ಇದೆ, ಅದರಲ್ಲಿ ನೀ ಹೇಗೆ ಅವ್ರ ಮನಸ್ಸನ್ನು ಗೆಲ್ತೀಯ ನೋಡೋಣ. ಅದೇನೂ ಆಗಿಲ್ಲ ಅಂತಂದರೆ ಈ ಮನೆಯಿಂದ ನಾನೇ ನಿನ್ನನ್ನು ಹೊರಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ರಾಜ್ ಅವರು ಕೋಪದಲ್ಲಿ ಮತ್ತೆ ಹೇಳ್ತಾ ಇರ್ತಾರೆ. ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು ಆಲ್ ಮೈ